ನೆನೆ ನಾನು ಹೇಗೆ ಬದುಕು ಬಂದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗಲೂ ಅದನ್ನ ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ. ನೀ ಹೇಳೋದು ನೋಡ್ತಿದ್ರೆ ಆ ಊರ್ಮಿಳಾ ಕರಾಳಿ ಆಟ ಶುರು ಮಾಡಿದಾಳೆ ಅನ್ನಿಸ್ತಿದೆ. ಈಗ ನಾವು ಹುಷಾರಾಗಿರ್ಬೇಕು. ನನ್ನಿಂದ ನಿಹಾರಿಕಾಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಏನೂ ಆಗಲ್ಲ, ಅದೇನು ಅಂತ ನೋಡೋಣ. ಆದರೆ ಅವಳು ಇದಾಳೋ ಇಲ್ವೋ ಅನ್ನೋ ವಿಷಯನೇ ಗೊತ್ತಾಗ್ತಿಲ್ವಲ್ಲ. ಇದನ್ನ ಹೇಗೆ ಕಂಡುಹಿಡಿಯೋದು? ನನಗೆಲ್ಲ ವಿಷಯ ಗೊತ್ತಾಯ್ತು. ನಮ್ಮಿಬ್ಬರನ್ನ ಯಾರು ದೂರ ಮಾಡೋಕ್ಕಾಗಲ್ಲ ವೇದ್. ಆ ಹೆಣ್ಣು ಯಾರು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಫೈಲ್ನ ನೋಡು. ನಿಹಾರಿಕಾ? ಯಾವ್ದಿದು ಫೈಲು? ಹೆಣ್ಣಾಗಬೇಕು ಗಂಡಾಗಬೇಕು ಅಂತ ಬಯಸಿ ಆಪರೇಷನ್ ಮಾಡಿಸ್ಕೊಂಡಿರೋರ್ದು. ಏನು ಹೇಳ್ತಾ ಇದೀಯಾ? ಇದೆಲ್ಲ ನಿನ್ಗೆ ಹೇಗೆ ಸಿಕ್ತು? ನಾನು ಫೋನ್ ಆಫ್ ಮಾಡಿಕೊಂಡು ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳ್ತಿದ್ಯಲ್ಲ, ಅದ್ಯಾಕೆ ಅಂತ ಈಗ ಹೇಳ್ತೀನಿ. ನಾನು ಜನರಲ್ ಫಿಸಿಷಿಯನ್ ಜೊತೆಗೆ ನಿರ್ವಾಣ ಆಪರೇಷನ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಗಂಡನ್ನ ಹೆಣ್ಣು ಮಾಡೋದು, ಹೆಣ್ಣನ್ನ ಗಂಡು ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಇದೆಲ್ಲ ವರ್ಕ್ ಸೀಕ್ರೆಟ್, ಅದಕ್ಕೆ ನಿನ್ನ ಹತ್ರ ಹೇಳಿರ್ಲಿಲ್ಲ. ಅಲ್ಲ, ನೀನ್ ಯಾವಾಗಿಂದ ಇದನ್ನೆಲ್ಲ ಮಾಡ್ತಿದ್ಯಾ? 2 years ಇಂದ. ನಾನು MBBS ಓದ್ಬೇಕಾದ್ರೆ ಈ ರೀತಿ ಆಪರೇಷನ್ ಮಾಡೋರು ಪರಿಚಯ ಆಗಿ ಇದ್ರ ಬಗ್ಗೆ ಹೇಳಿದ್ರು. ಆಗ್ಲೇ ನನಗೆ ಅವ್ರ ಮೇಲೆ ಏನೋ ಒಂದು ಸಾಫ್ಟ್ ಕಾರ್ನರ್ ಬಂದು ಅವ್ರ ಬಗ್ಗೆ ರಿಸರ್ಚ್ ಮಾಡಿದೆ. ಆಗ ಅವ್ರ ಕಷ್ಟಗಳ ಬಗ್ಗೆ ಗೊತ್ತಾಗಿ ಹೇಗಾದ್ರೂ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದು ಪ್ರಾಕ್ಟೀಸ್ ಶುರು ಮಾಡಿದೆ. ಈಗ 2 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ಆಪರೇಷನ್ ಮಾಡ್ತಾ ಇದ್ದೀನಿ. ನನ್ಗಿದೆಲ್ಲ ನಂಬೋಕೆ ಆಗ್ತಿಲ್ಲ. ನಂಬಲೇಬೇಕು ವೇದ್. ಪರಿಸ್ಥಿತಿ ಮನುಷ್ಯರನ್ನ ಏನೇನೋ ಮಾಡ್ಬಿಡತ್ತೆ. ನನ್ ಬಗ್ಗೆ ಬಿಡು. ಈಗ ಈ ಫೈಲಲ್ಲಿ ನಿನ್ ಬೊಂಬೆ ಇದ್ದಾಳ ಅಂತ ನೋಡು. ನನ್ಗೇನೋ ಅವಳು ಹೀಗೆಲ್ಲ ಮಾಡ್ಕೊಂಡಿರಲ್ಲ ಅನ್ಸುತ್ತೆ. ಸಾವನ್ನೇ ಗೆಲ್ಲೋ ಶಕ್ತಿ ಪ್ರೀತಿಗಿದೆ ಅನ್ನೋವಾಗ ಹೆಣ್ಣಾಗ್ಬೇಕು ಅನ್ನೋದನ್ನ ಗೆಲ್ಲೋಕಾಗಲ್ವಾ? ಒಂದ್ಸಲ ನೋಡು. ಇದ್ರಲ್ಲಿ ಅವಳಿದ್ರೆ ನಮ್ ಸಮಸ್ಯೆಗೆ ಏನೋ ಒಂದ್ ಪರಿಹಾರ ಸಿಗ್ಬೋದು. ಪ್ಲೀಸ್ ವೇದ್, ಒಂದ್ಸಲ ಆ ಫೈಲ್ನ ನೋಡು. ಅವಳಿಲ್ಲ ಅಂದ್ರೆ ಬೇರೆ ದಾರಿ ನೋಡೋಣ. ಅಟ್ಲೀಸ್ಟ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಆದ್ರೂ ನೋಡು. ನನ್ಗೆ ಅವಳ ಮುಖ ನೋಡಕ್ ಇಷ್ಟ ಇಲ್ಲ ನಿಹಾ. ಇಷ್ಟ ಇಲ್ದೆ ಹೋದ್ರೂ ನಮ್ ಕಷ್ಟ ದೂರ ಆಗ್ಬೇಕಂದ್ರೆ ಮಾಡ್ಲೇಬೇಕು. ಪ್ಲೀಸ್ ವೇದ್, ನೋಡು. ಏನಾಯ್ತು ವೇದ್? ನನ್ನಿಂದ ಆಗ್ತಿಲ್ಲ ನಿಹಾ. ಏನೋ ಒಂಥರ ಆಗ್ತಿದೆ. ಪ್ಲೀಸ್ ವೇದ್. ಇವಳೆ ನನ್ನ ಬೊಂಬೆ. ಇವಳು ನಿಂಗೆ ಗೊತ್ತಾ? ಚೆನ್ನಾಗೇ ಗೊತ್ತು. ಇವಳನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಡಾಕ್ಟ್ರೇ, ನಾನು ಹೆಣ್ಣಾಗಬೇಕು, ಆಪರೇಷನ್ ಮಾಡ್ತೀರಾ? ನೀವು ಹೆಣ್ಣಾಗೇ ಇದ್ದೀರಲ್ಲ, ಆಪರೇಷನ್ ಯಾಕೆ ಮಾಡಬೇಕು? ಡಾಕ್ಟ್ರೇ, ನಾನು ಪರಿಪೂರ್ಣವಾಗಿ ಹೆಣ್ಣಾಗಬೇಕು, ದಯವಿಟ್ಟು ಸಹಾಯ ಮಾಡಿ. ನಾನಿರೋದೇ ಸಹಾಯ ಮಾಡೋದಕ್ಕೆ. ಆ್ಯಕ್ಚುಲಾಗಿ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ನಿಮ್ಮ ಹತ್ರ ಅಷ್ಟು ದುಡ್ಡಿದೆಯಾ? ಡಾಕ್ಟ್ರೇ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಹೆಣ್ಣಾದರೆ ಸಾಕು ಅಷ್ಟೇ. ನೋಡಿ, ನೀವು ಯಾಕೆ ಈ ಥರ ಆಸೆ ಪಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರೇ, ನಾನು ಅದೆಲ್ಲ ಹೆಣ್ಣಾದ್ಮೇಲೆ ಹೇಳ್ತೀನಿ. ನಿಮ್ಮ ದಯೆಯಿಂದ ನಾನು ಹೆಣ್ಣಾದರೆ ಸಾಕು. ಇದರಲ್ಲಿ ನನ್ನ ದಯೆ ಏನಿದೆ? ಇದು ನನ್ನ ಕರ್ತವ್ಯ ಅಷ್ಟೇ. ನರ್ಸ್, ಡಾಕ್ಟರ್, ಇವ್ರನ್ನ ಚೆಕಪ್ ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್, ಪ್ಲೀಸ್ ಕಮ್. ಇವಳನ್ನ ಯಾವ ರೀತಿ ನೋಡಿದ್ರು ಗಂಡು ಅಂತ ಅನ್ಸೋದೇ ಇಲ್ವಲ್ಲ. ಡಾಕ್ಟರ್, ಸಿಸ್ಟರ್, ಏನಾಯ್ತು? ಗಾಬರಿ ಆಗಿದ್ದೀರಾ? ಡಾಕ್ಟರ್, ರಿಪೋರ್ಟ್ ನೋಡಿ. ಅವರಲ್ಲಿ 95% ಗಂಡಸಿನ ಹಾರ್ಮೋನ್ ಇದೆ. ಆದ್ರೂ ಪಕ್ಕಾ ಹೆಣ್ಣಿನ ಥರನೇ ಇದ್ದಾರೆ. ಅವರು ನೋಡಿದ್ರೆ ಯಾವ ರೀತಿಲೂ ಗಂಡಸು ಅನ್ಸೋದೇ ಇಲ್ಲ. ಇದೊಂಥರ ಮಿರಾಕಲ್. ಕೆಲವೊಮ್ಮೆ ಹೀಗಾಗುತ್ತೆ. ಸಾಯ್ತಾ ಇದ್ದೀನಿ ಅಂತ ಗೊತ್ತಾದಾಗ ಎಂಥ ಪುಕ್ಲ ಆದರೂ
ಬದುಕಬೇಕು ಅಂತ ಹೋರಾಡಲ್ವಾ, ಹಾಗೆ ಇವಳು ಯಾವುದೋ ಪರಿಸ್ಥಿತಿಗೆ ಬದಲಾಗಿದ್ದಾಳೆ. ಈಗ ಏನು ಮಾಡೋದು ಡಾಕ್ಟರ್? ಅವ್ರಿಗೆ ಹೆಣ್ಣಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ಲಾ? ನಿಮ್ಗೇನು ತಲೆ ಕೆಟ್ಟಿದ್ಯಾ? ಅವಳು ಹೆಣ್ಣಾಗ್ಲಿ ಗಂಡಾಗ್ಲಿ ಅದರಿಂದ ನಮ್ಗೇನು ಉಪಯೋಗ ಆಗುತ್ತೆ? ನೋಡಿ, ನಮಗೆ ಬೇಕಾಗಿರೋದು ದುಡ್ಡು. ಇಲ್ಲಿ ಇರೋ ಅಷ್ಟು ದಿನ ದುಡ್ಡು ಮಾಡ್ತಾ ಇರಬೇಕು, ಹೋಗ್ತಾ ಇರಬೇಕು ಅಷ್ಟೇ. ನೋಡು, ಅವಳಿಗೆ ಆಪರೇಷನ್ ಮಾಡ್ತೀವಿ ಅಂತ ಹೇಳು, ಆ ನಿಹಾರಿಕಂಗೆ ಬರಕ್ಕೆ ಹೇಳು. ಆದರೆ ಅವ್ರ ಕೇಸ್ ಫೈಲ್ ಚೆಕ್ ಮಾಡಿದ್ರೆ? ಚೆಕ್ ಮಾಡಿದ್ರೆ ಮಾಡಲಿ ಬಿಡು, ಅದ್ರಲ್ಲಿ ಗಂಡಾಗಬೇಕು ಅಂತ ತಾನೇ ಇರುತ್ತೆ. ನಿಹಾರಿಕಾ ತಲೆ ಕೆಡ್ಸ್ಕೊಳ್ಳೋಂಥ ಹುಡುಗಿ ಅಲ್ಲ. ಬರ್ತಾಳೆ, ಕೇಸ್ ಫೈಲಲ್ಲಿ ಏನಿರುತ್ತೋ ಹಾಗೆ ಆಪರೇಷನ್ ಮಾಡಿ ಹೋಗ್ತಾಳೆ. ಹೋಗು, ನೀನು ಅವಳನ್ನ ಕರ್ಕೊಂಡು ಬಾ. ಓಕೆ ಡಾಕ್ಟರ್. ಡಾಕ್ಟರ್, ಮುಂದಿನ ವಾರನೇ ನಿಮ್ಗೆ ಆಪರೇಷನ್ ಇಟ್ಕೊಂಡಿದ್ದೀವಿ. ಅಂದ್ರೆ ಅಂದ್ರೆ ನಾನು ಹೆಣ್ಣಾಗ್ತಿದ್ದೀನಾ? ಹೌದು, ನೀವು ಹೆಣ್ಣಾಗ್ತಾ ಇದ್ದೀರಾ. ಆದರೆ ಅದಕ್ಕೆ ತುಂಬಾನೇ ಹಣ ಖರ್ಚಾಗುತ್ತೆ. ಆ ಅಮೌಂಟ್ನ ನೀವು ಅಡ್ಜಸ್ಟ್ ಮಾಡಿದ್ಮೇಲೆ ಆಪರೇಷನ್ ಮಾಡೋದು. ಡಾಕ್ಟರ್, ನಾನು ಕಟ್ತೀನಿ. ಸಿಸ್ಟರ್, ಒಂದು ನಿಮಿಷ. ಇಷ್ಟು ಚೆನ್ನಾಗಿರೋಳು ಗಂಡಾಗ್ಬೇಕು ಅಂತ ಯಾಕೆ ಬಯಸ್ತಾ ಇದ್ದಾಳೆ? ಇವಳು ನಿಜವಾಗ್ಲೂ ಗಂಡಾಗ್ಬೇಕು ಅಂತ ಬಯಸ್ತಾ ಇದ್ದಾಳ? ಹೌದು ಡಾಕ್ಟರ್, ಅವಳಿಗೆ ಹೆಣ್ಣಾಗಬೇಕು ಅಂತ ಇಷ್ಟ ಇಲ್ವಂತೆ. ಡಾಕ್ಟರ್, ಯೋಚನೆ ಮಾಡಬೇಡಿ, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗುತ್ತೆ. ಸ್ವಲ್ಪ ದಿನದಲ್ಲಿ ನಾನು ಹೆಣ್ಣಾಗ್ತೀನಿ. ನಿನ್ಗಿಂತ ಚೆನ್ನಾಗಾಗ್ತೀನಿ. ಆಗ ವೇದ ಹತ್ರ ಹೋಗಿ ನನ್ನ ಮದ್ವೆ ಆಗು ಅಂತ ಕೇಳ್ತೀನಿ. ಆಗ ಅವ್ನು ಖಂಡಿತ ಒಪ್ಕೋತಾನೆ. ಆಗ ನಾನು ಆಸೆ ಪಟ್ಟಾಗೆ ಗೃಹಿಣಿಯಾಗಿ ಅವನ್ ಸೇವೆ ಮಾಡ್ತೀನಿ. ಈ ಕಟ್ಟು ಪಾಡುಗಳಿಂದ ಮುಕ್ತಿ ಪಡಿತೀನಿ. ಹೀಗೂ ಬದುಕಬಹುದು ಅಂತ ತೋರಿಸ್ತೀನಿ. ಬೊಂಬೆ, ನನಗ್ ಮಕ್ಕಳಾಗಲ್ಲ ಅಂತ ಹೇಳ್ತಿದ್ಯಾ? ಪರವಾಗಿಲ್ಲ, ಅವನಿಗೆ ನನ್ನ ಮಗು, ನನಗ ಅವನ್ ಮಗು. ಕೋಪದಲ್ಲಿ ವೇದ ಹಾಗೆಲ್ಲ ಮಾತಾಡಿರ್ಬೋದು, ಆದ್ರೆ ಅವನ ಆ ಥರ ಅಲ್ಲ. ಅವನು ಏನು ಅಂತ ನನಗೆ ಗೊತ್ತು. ನಾನು ಹೆಣ್ಣಾಗ್ಲಿ ಅಂತ ಅವನು ಆ ಥರ ಎಲ್ಲ ಮಾತಾಡ್ತಿದ್ದಾನೆ ಅಷ್ಟೆ. ನಾನು ಮೊದಲೇ ಇದನ್ನೆಲ್ಲ ಮಾಡಬೇಕಿತ್ತು, ಆದರೆ ಆ ಯೋಚನೆನೇ ಬರಲಿಲ್ಲ. ಆದ್ರೆ ನಾನೀಗ ಹೆಣ್ಣಾಗ್ತಿದ್ದೀನಿ, ನಿಜವಾದ ಬೊಂಬೆ ಆಗ್ತಿದ್ದೀನಿ. ಆಗ ನನ್ನ ಖುಷಿನ ನೀನೇ ನೋಡುವಂತೆ. ನನ್ನ ಪ್ರೀತಿ ನನಗೆ ಸಿಗತ್ತೆ. ನನ್ನ ಪ್ರೀತಿ ನನಗೆ ಸಿಗತ್ತೆ.
ನನ್ ವೇದ್ ನನಗ್ ಸಿಗ್ತಾನೆ. ಸಿಸ್ಟರ್, ಇವ್ರಿಗೆ ಏನಾಯ್ತು? ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾರೆ? ಅದೇ ಡಾಕ್ಟರ್, ಅವಳು ಅನ್ಕೊಂಡಿದ್ದವಳು ಆಗಿದ್ದಾಳಲ್ವಾ, ಅದಕ್ಕೆ. ಹೌದಾ? ನೀವು ಬನ್ನಿ ಡಾಕ್ಟರ್.